ಲಿಂಗಾಯತ ಧರ್ಮ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇವಲ ಮುನ್ನೆಲೆಗೆ ಮಾತ್ರ ಬಂದಿಲ್ಲ, ಸುದ್ದಿ ಮಾತ್ರ ಆಗಿಲ್ಲ, ಸದ್ದು ಕೂಡ ಮಾಡ್ತಿದೆ. ಇದೀಗ ಕಾಂಗ್ರೆಸ್ನ ಸ್ಟಾರ್ ಅಂತಲೇ ಕರೆದುಕೊಳ್ತಕ್ಕಂಥ ಪವರ್ಫುಲ್ ಲೀಡರ್ ಡಿ.ಕೆ. ಶಿವಕುಮಾರ್ ವಿರುದ್ಧ ಹೋಮ್ ಮಿನಿಸ್ಟರ್ ಈಗ ವಾರ್ ಮಾಡ್ತಿದ್ದಾರೆ. ಒಟ್ಟಾರೆ ಯಾಕಾಯಿತು ಇದು, ಯಾಕೆ ಇದ್ರ ಹಿಂದಿನ ಹಿನ್ನೆಲೆ ಏನು, ಹಕೀಕತೆ ಏನು ಎಂಬುದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಸ್ವತಃ ಸಚಿವ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಈ ಹೇಳಿಕೆ ಹಿಂದಿನ ಮರ್ಮವೇನು? ಯಾವ ಮರ್ಮನೂ ಇಲ್ಲ. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾನು ಜನರಿಗೆ ಏನು ತಿಳಿಸ್ಬೇಕು ನಾನು ತಿಳಿಸಿದ್ದೀನಿ. ನಾನೊಬ್ಬ ಹಳ್ಳಿಲಿ ಬಂದಂಥ ರಾಜಕಾರಣಿ. ಜನರ ನಾಡಿ ಮಿಡಿತ ನೋಡಿ, ಭಾವನೆ ನೋಡಿ, ಪದ ಬಳಕೆಯಾಗಿದ್ದು, ಪರ ಸಿಕ್ಕಿರುವಂಥದ್ದು, ಫಲಿತಾಂಶ ಸಿಕ್ಕಿದ್ದು, ಇದನ್ನೆಲ್ಲ ಗಮನಿಸಿ ಎಲ್ಲೋ ನಾವು ತಪ್ಪು ಮಾಡಿದ್ದೇವೆ, ಅದನ್ನು ರೆಕ್ಟಿಫೈ ಮಾಡ್ಕೊಳ್ಬೇಕು ಅಂತೇಳಿ ನಾನು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ತಿಳಿಸಿದ್ದೀನಿ. ಸರ್, ಪ್ರತ್ಯೇಕ ಲಿಂಗಾಯತ ಧರ್ಮ ಶಿಫಾರಸು ಕಳೆದ ಚುನಾವಣೆಯಲ್ಲಿ ನಿಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ನೀವು ಮನಗಂಡಿದ್ದೀರಾ? ಇದು ಸತ್ಯನಾ? ನಾಳೆ ಸಿದ್ದರಾಮಯ್ಯ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇದುವರೆಗೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಿದ ತಪ್ಪು ಈ ಮಾತನ್ನೆಲ್ಲೂ ಹೇಳಿಲ್ಲ ಸರ್. ಅವರೆಲ್ಲ ರೆಕಾರ್ಡ್ಗಳನ್ನ ತೆಗೆದು ಸ್ಟೇಟ್ಮೆಂಟ್ ತೆಗೆದು ರೀಕಾಲ್ ಮಾಡಿ ಆಮೇಲೆ ಮಾತಾಡಿ. ಸರ್, ಈ ಹೇಳಿಕೆಯಿಂದ ಎಲ್ಲ ಒಂದು ಕಡೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಗಾರರನ್ನ ಸಿಡಿದೇಳುವಂತೆ ಮಾಡಿದೆ. ಸ್ವತಃ ಗೃಹ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ರವರು ಅದರ ನೇತೃತ್ವ ವಹಿಸಿಕೊಂಡಿದ್ರು. ಅವರೀಗ ಡಿ.ಕೆ. ಶಿವಕುಮಾರ್ ವಿರುದ್ಧ ಏಕವಚನ ವಾಗ್ದಾಳಿ ನಡೆಸುವಂಥ ಸ್ಥಿತಿಗೆ ನಿರ್ಮಾಣವಾಗಿದೆ. ಏಕಾರ ಮಾಡಲಿ, ಬಿ ವಚನಾರು ಮಾಡಲಿ, ತ್ರಿವಚನ, ಅವರೆಲ್ಲ ಫಸ್ಟ್ ಕ್ಲಾಸ್ ಸಿಟಿಸನ್ಸು. ನಾವೆಲ್ಲ ಹಳ್ಳಿಯವರು, ದೊಡ್ಡವರು, ಹೋಮ್ ಮಿನಿಸ್ಟ್ರು. ನಾವಾಗ ಅವರ ರಕ್ಷಣೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಸರ್, ಅವ್ರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅವರ ಮನೆಯನ್ನು ತೊಳ್ಕೊಳ್ಳಿ, ಅವರು ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಎಷ್ಟು ಸೀಟನ್ನು ಗೆಲ್ಸ್ಕೊಂಡು ಬಂದರು, ನಮ್ಮನೆ ವಿಚಾರ ಅವ್ರಿಗೆ ಯಾಕೆ ಮೂಗು ತೋರಿಸ್ತಿದ್ದಾರೆ, ಇದ್ರ ಯಾಕೆ ಅಂತೇಳಿ ಅವರು ನಿಮ್ಮನ್ನು ಕ್ವಶನ್ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಅಂತೇಳಿ ಅವರು ಪರೋಕ್ಷವಾಗಿ ವಾರ ರೀತಿ ಮಾಡ್ತಾ ಇದ್ದಾರೆ. ನನಗೆ ವಾರ್ಗೀರೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ. ನಾನು ಯಾರು ಮೂಗು ತೋರಿಸೋದಿಲ್ಲ, ಮೂಗು ತೋರಿಸುವಂಥ ಅವಶ್ಯಕತೆ ಇಲ್ಲ. ನನಗೆ ಆದಂಥ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ನನ್ನದೇ ಆದಂಥ ಚೌಕಟ್ಟಿದೆ, ನನ್ನದೇ ಅಭಿಪ್ರಾಯ ಇದೆ. ನನ್ನ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡ್ತೀನಿ ಅಷ್ಟೇ. ಇದು ಸೂಕ್ಷ್ಮ ವಿಚಾರ, ನಿಮಗೆ ಗೊತ್ತಿರುವಂಥದ್ದು. ಯಾಕೆ ಈ ಸಂದರ್ಭದಲ್ಲಿ ಇದು ವೈಯಕ್ತಿಕ ವಿಚಾರ ಅನ್ನೋಕ್ಕಿಂತಲೂ ಸೂಕ್ಷ್ಮವಾದ ವಿಚಾರ, ಒಂದು ಪಕ್ಷ ಅನ್ನೋಕ್ಕಿಂತಲೂ ಸರ್ಕಾರ ತೆಗೆದುಕೊಂಡು ನಿರ್ಣಯ, ನೀವು ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರು, ಯಾಕೆ ಈಗ ಅವತ್ತೇ ನೀವು ವಿರೋಧ ಮಾಡ್ಬೋದಿತ್ತಲ್ಲ? ಇಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಕ್ಯಾಬಿನೆಟಲ್ಲಿ ಇದ್ಕೊಂಡು ನಮ್ಮ ತಪ್ಪಾಗಿದೆ ಅಂತ ನಾನು ಹೇಳಿದ್ದೇನೆ. ನಾನು ಅದಕ್ಕೆ ಸಮ್ಮತ ವ್ಯಕ್ತಪಡಿಸಿದ್ದೆ. ಅದು ಸರೋಗ್ಲಿಲ್ಲ ಅಂತ ಹೇಳಿದ್ದೇನೆ. ಸರ್, ಈ ಕ್ಷಣನೂ ಕೂಡ ತಮ್ಮ ಹೇಳಿಕೆಗೆ ನೀವು ಬದ್ಧರಾಗಿದ್ದೀರಾ, ಸ್ಟಿಕನ್ ಆಗಿದ್ದೀರಾ? ನಾನು ಒಂದ್ಸತಿ ಮಾತು ಹೇಳಿದ್ಮೇಲೆ ತಪ್ಪಿದ್ದು ತಪ್ಪು ಅಂತ ಹೇಳ್ತೀನಿ, ಇಲ್ಲ ಅಂತ ಹೇಳ್ತೀನಿ. ಬಟ್ ಆನ್ ದಿಸ್ ಇಶ್ಯೂ ನಾನೇನು ಮಾತಾಡಿದ್ದೀನಿ, ಐ ಸ್ಟ್ಯಾಂಡ್ ಬೈ ಇಟ್. ಸರ್, ಈ ಹೇಳಿಕೆಯಿಂದ ನಿಮ್ಮ ಪಕ್ಷಕ್ಕೆ ಏನಾದರೂ ಲಾಭ ಇದೆಯಾ? ಈಗ ವೀರಶೈವ ಲಿಂಗಾಯತ ವೀರಶೈವ ಮತಗಳ ಮೇಲೆ ಏನಾದರೂ ಟಾರ್ಗೆಟ್ ಮಾಡಿದ್ದೀರಾ ನೀವು? ಮತ ಅಂತಲ್ಲ ರೀ, ಕಾನ್ಷಿಯಸ್ ಆತ್ಮಸಾಕ್ಷಿ ವಿಚಾರವನ್ನು ತಿಳಿಸಿದ್ದೇನೆ. ನಿಮ್ಮ ಆತ್ಮಸಾಕ್ಷಿ ಮಾತೆ ಈಗ ಒಂದು ಕಡೆ ನಿಮ್ಮ ಪಕ್ಷದವರಲ್ಲೇ, ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಲ್ಲೇ ಬಿರುಗಾಳಿ ಎಬ್ಬಿಸಿದೆ. ಅವರು ರಾಹುಲ್ ಗಾಂಧಿ ದೂರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ನಿಮ್ಮ ವಿರುದ್ಧ ಏಕವಚನವನ್ನು ಮಾತನಾಡಲಿಕ್ಕೆ ಪ್ರಯೋಗವನ್ನು ಮಾಡ್ತಿದ್ದಾರೆ, ನಾನು ಸುಮ್ಮನೆ ಇರಲ್ಲ ಅಂತಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಏನು ಮಾಡೋಕ್ಕಾಯ್ತೈತೆ? ದೂರು ಕೊಡೋರು, ಹೊಡೆಯೋರು, ಬಡಿಯೋರು ಅವರೆಲ್ಲ ನಿಸ್ಸಕ್ಕಾಯ್ತೈತಾ? ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಏನು ಕೊಟ್ಟರು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ದೊಡ್ಡವರು ಹೇಳಿದ್ದೆಲ್ಲ ಕೇಳೋಣ. ಸರ್, ನಿಮ್ಮ ಕಲೀಗ್ ಎಂ.ಬಿ. ಪಾಟೀಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ದೊಡ್ಡವರು, ನಾನು ಚಿಕ್ಕವರು, ಹೋಮ್ ಮಿನಿಸ್ಟರು, ನಾವು ರಕ್ಷಣೆಯಲ್ಲಿ ನಾನಿದ್ದೀನಿ. ಇದು ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಈ ರೀತಿ ತುಂಬ ಸ್ಮಾರ್ಟಾಗಿ ಆನ್ಸರ್ ಮಾಡ್ತಾ ಇದ್ದಾರೆ? ಸ್ಮಾರ್ಟ್ ಏನಿಲ್ಲ, ಇಲ್ಲಿ ನನ್ನ ಅನುಭವ ನಾನು ಮಾತಾಡಿಸ್ತಾ ಇದ್ದೆ. ಇವಿಷ್ಟು ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ. ತಮ್ಮ ಹೇಳಿಕೆಗೆ ಈಗಲೂ ಕೂಡ ಬದ್ಧರಾಗಿದ್ದೀನಿ ಅಂತ ಎಂಬ ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅವರು ದೊಡ್ಡವರು, ನಾವು ಚಿಕ್ಕವರು ಅನ್ನೋ ಮುಖಾಂತರ ನನ್ನ ವೈಯಕ್ತಿಕ ಅಭಿಪ್ರಾಯ, ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಹಾಗಾಗಿ ನಾನು ಹೇಳಿದ್ದೀನಿ, ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.